ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹಾಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನಾನಿವತ್ತು ನಮ್ಮ ಕೋಲಾರದಲ್ಲಿರುವಂಥ ವಿಶ್ವೇಶ್ವರಯ್ಯ ಸ್ಟೇಡಿಯಮ್ಗೆ ಬಂದಿದ್ದೀನಿ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಯಾವ ಥರ ಮಾಡ್ತಾರೆ ಅಂತ. ಇನ್ನೊಂದೇನು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಸುಮಾರಷ್ಟು ನಾಯ್ಸ್ ಇರೋದ್ರಿಂದ ಹಾಗೂ ಮೈಕ್ ಸೌಂಡ್ ತುಂಬ ಇರೋದ್ರಿಂದ ನನ್ನ ವಾಯ್ಸ್ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿಲ್ಲ. ಸೊ ಹಾಗಾಗಿ ನನ್ನ ವಾಯ್ಸ್ ಎಲ್ಲೆಲ್ಲಿ ಕ್ಲಾರಿಟಿ ಆಗಿಲ್ಲ ಅಲ್ಲಿ ನಾನು ನನ್ನ ವಾಯ್ಸನ್ನು ಕೊಟ್ಟು ಈ ಒಂದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಇಲ್ಲಿ ನೋಡ್ಬೋದು, ನಮ್ಮ ಕೋಲಾರದ MLA ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ರವರು ಹಾಗೂ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಬಂದು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಮೂಡಿ ಬರ್ತಾ ಇದೆ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಹಾಡಲಿದ್ದಾರೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಚೇತನಾ. ರಾಷ್ಟ್ರೀಯ ವಂದನಾ ಶಸ್ತ್ರ. ಈಗ ನಮ್ಮ ರಾಷ್ಟ್ರಗೀತೆಯನ್ನು ಬ್ಯಾಂಡ್ ಮುಖಾಂತರ ಅವರು ನಡ್ಸ್ಕೊಡ್ತಾ ಇದ್ದಾರೆ. ಫ್ಲಾಗ್ ಹಾಸ್ಟ್ ಆಗಿದ ತಕ್ಷಣ ಈಗ ಪರೇಡ್ಗೆ ಇವರು ಅನುಮತಿನ ತಗೊತಾ ಇದ್ದಾರೆ. 30 ತುಕಡಿಗಳು ಹಾಜರಿದ್ದು ಕವಾಯಿತು ತಮ್ಮ ಪರೀಕ್ಷಣೆಗೆ ಸಿದ್ಧವಿದೆ. ಒನ್ಸ್ ಪರೇಡ್ ಎಲ್ಲ ರೆಡಿ ಇದೆ, ನೀವು ವೀಕ್ಷಣೆಗೆ ಬರ್ಬೋದು ಅಂತ ಪರ್ಮಿಷನ್ ತಗೊಂಡಿದ ತಕ್ಷಣ ನಮ್ಮ ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಜೀಪನ್ನು ಹತ್ತುವ ಮೂಲಕ ಎಲ್ಲ ಪರೇಡ್ ಹತ್ರ ಹೋಗಿ ಅವರನ್ನು ವೀಕ್ಷಣೆ ಮಾಡಿಕೊಂಡು ಬರುವಂಥ ಒಂದು ಪ್ರೋಸೆಸ್ ಇದು. ಪರೇಡ್ಗೆ ರೆಡಿ ಮಾಡ್ಕೊಂತ ನೋಡ್ಬೋದಿಲ್ಲಿ. ಸೊ ಒಬ್ಬರು ಕಮಾಂಡರ್ ಇರ್ತಾರೆ, ಎಲ್ಲರಿಗೂ ಅವರೇ ಇಲ್ಲಿ ಕಮೆಂಟ್ ಕೊಡೋದು. ಸೊ ಈಗ ಇಲ್ಲಿ ಕಮೆಂಟ್ ಕೊಡ್ತಾ ಇದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಡೆಯುತ್ತಿರುವ ನೋಡ್ಬೋದು ನೀವು, ಪರೇಡ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ. ಮಾನ್ಯ CEO ಜಿಲ್ಲಾ ಪಂಚಾಯತ್ ಮಾನ್ಯ ADC ಮೇಡಮ್ ಅವರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಮಾರ್ಗದರ್ಶನದಂತೆ ನೋಡ್ಬೋದು ಎಷ್ಟು ಮಾನ್ಯ SP ಸಾಹೇಬರ ನಿರ್ದೇಶನದಂತೆ ಚೆನ್ನಾಗಿದೆ ನೋಡಿ ಗೈಸ್. ಮಾರ್ಚ್ ಫಾಸ್ಟ್ ಅಲ್ಲಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಒಂದು ಬೆಸ್ಟ್ ಅವಾರ್ಡ್ ಅಂತ ಕೊಡ್ತಾರೆ. ಅವಾರ್ಡ್ ಎಲ್ಲಿ ಕೊಡ್ತಾರೆ, ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಅಲ್ಲಿ ನೋಡ್ಬೋದು, ಅಲ್ಲಿ ಪೊಲೀಸ್ ಅವರು ಬ್ಯಾಕ್ಗ್ರೌಂಡ್ ಅಲ್ಲಿ. ಸೊ ದೇ ಆರ್ ಗಿವಿಂಗ್ ದಿ ಸ್ಕೋರ್ಸ್. ಸೊ ಯಾರು ಚೆನ್ನಾಗಿ ಮಾರ್ಚ್ ಪಾಸ್ಟ್ ಮಾಡ್ತಾರೆ ಅವ್ರಿಗೆ ಪ್ರತಿ ವರ್ಷ ಕೂಡ ಪ್ರೈಸ್ ಕೊಡ್ತಾರೆ. ಪರೇಡ್ ಎಲ್ಲ ಮುಗಿದಿದೆ ಇವಾಗ. ಸೊ ನೀವು ಅಲ್ಲಿಂದ ನೋಡ್ಬೋದು. ಸೊ ಲಾಸ್ಟ್ ಯಾರಿರ್ತಾರೆ ಪರೇಡ್ ಅವ್ರು ಹೋಗೋವರೆಗೂ ಕೂಡ ಎಲ್ಲ ಇದೇ ಥರ ಪರೇಡ್ ಮಾಡ್ತಾನೆ ಇರ್ತಾರೆ. ಸೊ ಅದೆಲ್ಲ ಮುಗಿದಾದ್ಮೇಲೆ ಸೊ ನೆಕ್ಸ್ಟ್ ಕಾರ್ಯಕ್ರಮ ಏನಿದೆ ಅಂತ ನೋಡಬೇಕು. ಆಗಲೇ ಹೇಳ್ದಂಗೆ ಗೆಸ್ಟ್ ಕರೆಕ್ಟಾಗಿ ತೋರಿಸೋದಕ್ಕಾಗಿ ಯಾರ್ಯಾರು ಬಂದಿದ್ದಾರೆ ಗೆಸ್ಟ್ ಅಂತ. ಸೊ ನೀವು ಹೋಗಿ ನೋಡ್ಬೋದು ಗೆಸ್ಟ್ ಯಾರ್ಯಾರಿದ್ದಾರೆ ಅಂತ. ನಮ್ಮ MLA ಆಗಿರ್ಬೋದು, ಜೊತೆ ಇರುವಂಥ ಎಲ್ಲ ಗೆಸ್ಟ್ ನೋಡ್ತೀನಿ ನೋಡಿ. ಗೆಸ್ಟ್ ಇವರೆಲ್ಲ 80th ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿರೋಂಥ ಗೆಸ್ಟ್ ಗೈಸ್ ನಮ್ಮ ಕೋಲಾರದಲ್ಲಿ. ಈಗ ಮುಗ್ದಿದೆ ಈಗ ಪರೇಡ್ ಎಲ್ಲ. ಸೊ ನೆಕ್ಸ್ಟು ಯಾರಿಲ್ಲಿ ಗೆಸ್ಟ್ ಎಲ್ಲ ಬಂದಿರ್ತಾರೆ ಅವ್ರದ್ದು ಒಂದು ಸ್ಪೀಚ್ ಇರುತ್ತೆ, ಆ ಸ್ಪೀಚ್ಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ಈಗ. ಸೊ ಅವ್ರು ಸ್ಪೀಚ್ ಮಾಡೋವರೆಗೂ ಇದೇ ಥರ ನಿಂತಿರ್ತಾರೆ ಇಲ್ಲೆಲ್ಲ. ಶಸ್ತ್ರ
ಕ್ರಮ ಮಧ್ಯಕ್ಕೆ ಸರಿ ಹೊಂದಿಸಿ. ಸೊ ಇದು ಎಲ್ಲನೂ ಸ್ಪೀಚ್ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಒಂದು ಕಮಾಂಡಿಗೆ ರೆಡಿ ಆಗ್ತಾ ಇರುವಂಥದ್ದು ಇದು. ಯಾಕಂದರೆ ಇದು ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ವಿಶ್ರಾಂತಿ. ಈಗ 80ನೇ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡುವಂತೆ ನಾನು ನಿಂತು ಮಾಡ್ಕೊಳ್ತಾ ಇದ್ದೇನೆ ಸನ್ಮಾನ್ಯ ಸಚಿವರನ್ನ. ಪ್ಲೀಸ್ ಸರ್. ಬಂಧುಗಳೇ, ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೆದರೂ ನಾವು ನಿಜವಾದ ಗುರಿಯನ್ನು ತಲುಪಿದ್ದೇವೆ ಎಂದು ನಮ್ಮನ್ನು ನಾವು ಒಮ್ಮೆ ಪ್ರಶ್ನಿಸಿಕೊಳ್ಳಬೇಕಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಗೈಸ್, ಅಫಿಷಿಯಲ್ ಪ್ರೋಗ್ರಾಮ್ ಈಗಷ್ಟೇ ಮುಗಿದಿದೆ. ಈಗ ಏನಿದ್ರು ಕೂಡ ನೆಕ್ಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ನೀವು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ಬೋದು, ಪ್ರತಿಯೊಂದು ಸ್ಕೂಲಿಂದಲೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದೇ ಥರ ಸಾಂಸ್ಕೃತಿಕ ಪರ್ಫಾರ್ಮೆನ್ಸ್ ಏನಿದ್ದಾವೆ ಅದೆಲ್ಲರೂ ರೆಡಿ ಆಗಿರ್ತವೆ. ಸೊ ಈ ಥರ ಬಂದು ಪ್ರತಿಯೊಬ್ಬ ಸ್ಕೂಲ್ ಮಕ್ಕಳು ಕೂಡ ಡ್ಯಾನ್ಸ್ ಆಡೋ ಮೂಲಕ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾವ್ದು ಇರುತ್ತೋ ಅವರು ನೆಕ್ಸ್ಟ್ ರೆಡಿ ಆಗ್ತಾ ಇರ್ತಾರೆ. ಅವ್ರು ಎಲ್ಲಿರ್ತಾರೆ ಅಂತಂದ್ರೆ ಇದೇ ತರ ಆ ಒಂದು ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕ್ ಅಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ರೆಡಿ ಆಗ್ತಾ ಇರ್ತಾರೆ. ಅದರಿಂದ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರು ಅದ್ರ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅವರು ರೆಡಿ ಆಗ್ತಾ ಇರ್ತಾರೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಫ್ಲಾಗ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆ ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಹೇಳ ನನ್ನ ಹೆಸರು ಚರಣ್ ಅಂತ. ನನ್ನ ಹೆಸರು ನಿಂದೆ ಇರೋದು. ಇವ್ರು ಮಳೆ ಶರಣ್, ಸೂರಜ್ ಮತ್ತೆ ಸಚಿನ್ 3 ಜನ ಫ್ಲಾಗ್ ಹಿಡ್ಕೊಂಡು ನಿಂತಿದ್ದಾರೆ ಈ ಕಡೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ನಮ್ಮ ಕರಾಟೆ ಪರ್ಫಾರ್ಮೆನ್ಸ್. ಇದನ್ನ ಮಾಡ್ತಾರೆ ಯಾರು ಅಂತಂದ್ರೆ ನಮ್ಮ ಕೋಲಾರದ ಕರಾಟೆ ಸೀನಾ ಅಂತಾನೆ ಫೇಮಸ್ ಆಗಿರೋ ಸೀನಾ ಅವ್ರು ಮಾಡಿಸ್ತಾ ಇರೋದು ಇದನ್ನ. ಅವರು ಇಡೀ ಎಷ್ಟೊಂದು ಫಿಲಮ್ಸ್ ಅಲ್ಲೆಲ್ಲ ಮಾಡಿದ್ದಾರೆ, ನೀವು ನೋಡಿರ್ತೀರ ಅವ್ರನ್ನ. ಸೊ ನೋಡಿ ಎಷ್ಟು ಜನ ಕರಾಟೆ ಮಾಡಿಸ್ತಿದ್ದಾರೆ. ಆ ಕರಾಟೆ ಮಾಡಿಸ್ತಾ ಇರೋದು ಬೇರೆ ಯಾರಲ್ಲ, ನಮ್ಮ ಕರಾಟೆ ಸೀನಾ ಅವರೇ ಮಾಡಿಸ್ತಾ ಇರೋದು ಅದನ್ನ. ಅವ್ರು ಫ್ರೀ ಇಲ್ಲ ಅನ್ಸುತ್ತೆ, ಇಲ್ಲ ಅಂದ್ರೆ ನಾವು ಮಾತಾಡಿಸ್ಬೋದಾಗಿತ್ತು ನಾನು. ಏನು ನಡೀತಾ ಇದೆ ಅಂತಂದರೆ, ನಾನು ಹಿಂದೆ ಮಾರ್ಚ್ ಫಸ್ಟಲ್ಲಿ ಯಾರು ಮಾಡಿದ್ದಾರೆ ಅವ್ರದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ್ದಿರುತ್ತೆ ಅವ್ರಿಗೆ ಇಲ್ಲೊಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ ನಾನು. ಸೊ ಇಲ್ಲೇನು ನಡೀತಾ ಇದೆ ಮೇಲೆ ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರಲ್ಲಿ. ಸೊ ಫಸ್ಟ್ ಪ್ರೈಸ್ ಬಂದು ಸುಭಾಷ್ ಸ್ಕೂಲಿಗೆ ಬಂದಿರೋದು ಮಾರ್ಚ್ ಫಸ್ಟಲ್ಲಿ. ಸೊ ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಯಾರಿದೆ ಪ್ರೈಸ್ ಅಂತ ನೋಡೋಣ. ಖುಷಿಯಾಗುವಂಥ ವಿಚಾರ ಏನಂತಂದರೆ, ಭಾರತ ಸೇವಾದಳ ವಿ ಶ್ರೀರಾಮ್ ಅವರು ಸುಮಾರು ವರ್ಷಗಳ ಸೇವೆ ಸಲ್ಲಿಸಿರೋದ್ರಿಂದ ಅವರು ಕೂಡ ಒಂದು ಉತ್ತಮವಾದಂಥ ಭಾರತ ಸೇವಾದಳದಲ್ಲಿ ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ಈಸ್ ಮೈ ಡ್ಯಾಡ್. ನನಗೊಂದು ಹ್ಯಾಪಿ ಮೂಮೆಂಟ್ ಇದೊಂದು. ನೋಡ್ಬೋದು ಇಲ್ಲಿ ನಮ್ಮ ಅಪ್ಪ ಮತ್ತು ಅವರು ಸಹ ಕೊಲೀಗ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಸೇರಿ ಭಾರತ ಸೇವಾದಳದಲ್ಲಿ ಅತ್ಯುತ್ತಮವಾದ ಒಂದು ಸೇವೆ ಸಲ್ಲಿಸಿರೋದ್ರಿಂದ ಅವರಿಗೆ ಸನ್ಮಾನ ಮಾಡಿ ಅಭಿನಂದಿಸ್ತಾ ಇದ್ದಾರೆ. ಸೊ ನನಗೂ ಕೂಡ ಇದೊಂದು ಖುಷಿಯಾದಂಥ ಒಂದು ಮೂಮೆಂಟ್ ಆಗಿರ್ಬೋದು. ಕೊನೆಗೆ ನಮ್ಮ ಅಪ್ಪ ನಮ್ಮ ಜೊತೆಯಲ್ಲಿದ್ದಾರೆ, ಪ್ರೈಸ್ ತೊಗೊಂಡಿದ್ದಾರೆ. ಇವ್ರಿಗೆ ಭಾರತ ಸೇವಾದಳದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರೋದಕ್ಕೆ ಒಂದು ಅಭಿನಂದನೆ ಕೊಟ್ಟಿದ್ದಾರೆ. ಸೊ ಅವಾರ್ಡ್ ಕೊಟ್ಟಿದ್ದಾರೆ. ಇದು 80th ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿನ. ಸೊ ಅವ್ರೇನು ಹೇಳ್ತಾರೆ ಕೇಳೋಣ. ನಿಮ್ಮ ಒಂದೆರಡು ಮಾತುಗಳು ಹೇಳಿ. ಪ್ರೈಸ್ ತಗೊಂಡಿರೋದಕ್ಕೆ ತಗೊಂಡು ಹೋಗೋದಲ್ಲ, ಏನಾದರೂ ಮಾತಾಡ್ಬೇಕು ನೀವು.
ಅವ್ರು ಆಮೇಲೆ ಮಾತಾಡ್ತಾರಂತೆ. ಸೊ ಈಗ ಬಿಸಿ ಟೈಮ್ ಯಾಕೆ ಅಂತಂದರೆ ಎಲ್ಲರೂ ಈಗ ಮನೆಗೆ ಹೋಗಬೇಕು. ಈಗ ಇಲ್ಲಿ ಅರ್ಜೆಂಟಾಗಿ ಈ ಫಂಕ್ಷನ್ ಮುಗಿಸ್ಕೊಂಡು ಈಗ ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದ್ದಾರೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ನಮ್ಮ ಕೋಲಾರದಲ್ಲಿ August 15th ಫ್ರೀಡಮ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ನೋಡಿದ್ದೀರಾ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಕೋಲಾರ ಜನ ಯಾರ್ಯಾರೆಲ್ಲ ಈ ವ್ಲಾಗನ್ನು ನೋಡ್ತಾ ಇದ್ದೀರಾ, ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ಳಿ. ಅಂದರೆ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಗೈಸ್. ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಾಯ್.